टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना. ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ. ಬೆಂಗಳೂರಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಟ್ರಾಫಿಕ್ ಸಿಕ್ಕಾಕೊಂಡ್ಬಿಡ್ತೀವಿ, ಜಾಮ್ ಆಗಿಬಿಡುತ್ತೆ. ಯಾವ ಕಡೆ ಸರ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ಆಂಬುಲೆನ್ಸ್ ಬಂದರೂ ಕೂಡ ಸರ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಂಗೆ ಇವರು ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಜಾಮ್ ಆಗ್ಬಿಟ್ರ ಅಂತ ತಪ್ಪುಗಳ ಮೇಲೆ ತಪ್ಪುಗಳಾದವು. ಅರವಿಂದ್ ಕೇಜ್ರಿವಾಲ್ ಹಿನ್ನಡೆ. ಎಸ್, ಅಶ್ವತ್ಥನಾರಾಯಣ ನಮ್ಮ ಜೊತೆ ಮಾತಾಡ್ತಾ ಇದ್ರು. ಬನ್ನಿ, ನಿಕೇತ್ ರಾಜ್ ಮೌರ್ಯ ನಮ್ಮ ಜೊತೆಗಿದ್ದಾರೆ, ಕಾಂಗ್ರೆಸ್ನ ಹೋಗ್ತಾರೋ. ನಿಕೇತ್, ಏನಂತೀರಿ? ನೋಡಿ, ದಾಖಲೆಗಳ ರೀತಿಯಲ್ಲಿ ಆಳದಂತ ಕಾಂಗ್ರೆಸ್ ಇವತ್ತು ಒಂದು ಬಂದರೆ ಸಾಕು, ಎರಡು ಬಂದರೆ ಸಾಕು ಅನ್ನುವಷ್ಟರ ಮಟ್ಟಿಗೆ ಬಂದು ನಿಂತಿದ್ರಿ. ವೆರಿ ಅನ್ಫಾರ್ಚುನೇಟ್. ಸರ್, ಇಲ್ಲ, ವೆರಿ ಅನ್ಫಾರ್ಚುನೇಟ್ ಅನ್ನೋದಕ್ಕಿಂತಲೂ ಹೆಚ್ಚಿಗೆ ಇವತ್ತು ಆಮ್ ಆದ್ಮಿ ಪಾರ್ಟಿಯವರು ಅವತ್ತು ಧರಿಸಿದಂಥ ಒಂದು ಮುಖವಾಡ ಇತ್ತಲ್ಲ, ಆ ಮುಖವಾಡವನ್ನು ಧರಿಸ್ಕೊಂಡು ಅವ್ರು ಮಾಡಿದಂಥ ದಾಳಿ, ಅಣ್ಣಾ ಹಜಾರೆ, ನೀವಾಗಲೇ ಒಂದು ಮಾತು ಹೇಳಿದ್ರಿ, ಅಣ್ಣಾ ಹಜಾರೆ ಅವರ ಹೆಸರಲ್ಲಿ ಅವ್ರು ನಡೆಸಿದಂಥ ಹೋರಾಟ, ಅದು ಯಾವುದನ್ನು ಕೂಡ ಒಂದು ಲಾಜಿಕಲ್ ಎಂಡಿಗೆ ಅವರು ತಗೊಂಡು ಹೋಗಲಿಲ್ಲ. ಬಹುಶಃ ಆಮ್ ಆದ್ಮಿ ಪಾರ್ಟಿಯವರು ಮಾಡಿದಂಥ ನಿರಂತರ ದಾಳಿಗೆ ದೆಹಲಿಯ ಕಾಂಗ್ರೆಸ್ ಅಲ್ಲಿ ತುತ್ತಾಗಿ ಕ್ಷೀಣಿಸೋದಕ್ಕೆ ಶುರುವಾಯಿತು. ದೆಹಲಿಯಲ್ಲಿ ಕ್ಷಣ ಕ್ಷಣಕ್ಕೂ ಬಿಜೆಪಿ ಮುನ್ನಡೆಯನ್ನು ನೋಡ್ತಾ ಇದೆ. 14 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ, 14 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ನೋಡ್ತಾ ಇದೆ. 12 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ಬಹಳ ಅಂತರ ಏನಿಲ್ಲ, 14 ಕ್ಷೇತ್ರಗಳಲ್ಲಿ ಬಿಜೆಪಿ, ಆಮ್ ಆದ್ಮಿ ಪಾರ್ಟಿ 12 ಕ್ಷೇತ್ರಗಳಲ್ಲಿ ಮುನ್ನಡೆ. ಎಸ್, ನಾವು ನೋಡ್ತಾ ಇದ್ದೀವಿ. ನಿಕೇತ್ ಮೌರ್ಯ ಮಾತಾಡ್ತಾ ಇದ್ರು. ನಿಕೇತ್ ರಾಜ್, ಪ್ಲೀಸ್ ಕಂಟಿನ್ಯೂ. ಇಲ್ಲೊಂದು ಮಾತನ್ನು ಹೇಳಬೇಕು. ನೀವುಗಳೆಲ್ಲ ಒಟ್ಟಾಗಿದ್ದು, ನೀವುಗಳೆಲ್ಲ ಇದನ್ನು ಎದುರಿಸ್ತೀವಿ ಅಂತ ಹೋದಂಥ ರೀತಿ, ಅದ್ರ ಬಗ್ಗೆ ಎಲ್ಲೋ ಒಂದು ಕಡೆಗೆ ಇಂಡಿಯಾ ಮೈತ್ರಿಕೂಟ ಏನು ಎಲ್ಲರನ್ನೂ ಹಿಂದಕ್ಕೆ ಹಾಕಿ ಮುಂದಕ್ಕೆ ಹೋಗ್ಬಿಡುತ್ತೆ ಅನ್ನುವಂಥದ್ದು. ಈಗ ಇಂಡಿಯಾ ಅಂತಂದ್ರೆ ಎಲ್ಲಾದ್ರೂ ಖಂಡ್ಯ ಅಂತ ಕೇಳಬೇಕು ಸರ್, ಹಂಗಾಗಿದೆ ನಿಮ್ಮ ಸ್ಥಿತಿ. ಸರ್, ಇಂಡಿಯಾ ಒಟ್ಟಾಗಿದ್ದ ಕಾರಣಕ್ಕೋಸ್ಕರವೇ ಇವತ್ತು ಎಲ್ಲ ಮಾಧ್ಯಮಗಳು ಮತ್ತು ಅನೇಕ ಚುನಾವಣಾ ಸಮೀಕ್ಷಾ ಸಂಸ್ಥೆಗಳು ಕೂಡ ನಮ್ಮ ಬಗ್ಗೆ ಏನು ಒಂದು ಪ್ರಿಡಿಕ್ಷನ್ ಮಾಡಿದ್ರು, ಅವರೆಲ್ಲ 40, 44, 45 ಹೇಳ್ತಾ ಇದ್ದಿದ್ದನ್ನ ಕಾಂಗ್ರೆಸ್ ಇವತ್ತು 100 ಗಡಿ ಮುಟ್ಟುತ್ತೆ ಅಂತಂದ್ರೆ, ಇಂಡಿಯಾ ಈ ಮಟ್ಟದ ಸಾಧನೆ ಮಾಡಿದೆ ಅಂತಂದ್ರೆ ಅದಕ್ಕೆ ಕಾರಣ ಇಂಡಿಯಾನೇ. ಆತಿಶಿ ಈಗ ಮುನ್ನಡೆಯನ್ನು ನೋಡ್ತಾ ಇದ್ದಾರೆ ಕಲ್ಕಾಜಿ ಕ್ಷೇತ್ರದಿಂದ. ಆತಿಶಿ ರಾಜ್ಯದ ಮುಖ್ಯಮಂತ್ರಿ. ನಾನು ಹೇಳ್ತಾ ಇದ್ದೆ, ಆರಂಭದ ಈ ಹಿನ್ನಡೆ ಮುನ್ನಡೆಗಳಿವೆ ಅಲ್ಲ, ಇದೆಲ್ಲ ಇನ್ನೂ ಬಹಳಷ್ಟು ಸುತ್ತುಗಳಿರ್ತವೆ ಮಾಲ್ತೇಶ್. ಹಿಂಗಾಗಿ ಯಾರು ಹಿನ್ನಡೆಯಲ್ಲಿದ್ದಂಥವ್ರು ಮುನ್ನಡೆಯನ್ನು ಕಾಣಬಹುದು, ಮುನ್ನಡೆಯಲ್ಲಿದ್ದಂಥವ್ರು ಹಿನ್ನಡೆಯನ್ನು ನೋಡಬಹುದು. ಸೊ ಹೀಗಾಗಿ ಈಗ ದೆಹಲಿ CM ಆತಿಶಿ ಮುನ್ನಡೆಯನ್ನು ನೋಡ್ತಾ ಇದ್ದಾರೆ. ಆದರೆ ಕೇಜ್ರಿವಾಲ್ ಅವರ ಹಿನ್ನಡೆ ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಪ್ಲೀಸ್ ಕಂಟಿನ್ಯೂ. ಸೊ ಹೀಗೆ ಈ ದೇಶದ ತುಂಬ ಒಂದು ರೀತಿಯ ಒಂದು ದೊಡ್ಡ ಬದಲಾವಣೆ ತರೋದಕ್ಕೋಸ್ಕರ ಇಂಡಿಯಾ ಗಠಬಂಧನ ಒಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಿದೆ. ಈ ಕ್ಷಣನೂ ನಾವು ಹೇಳ್ತಾ ಇದ್ದೀವಿ ಅಂತಂದ್ರೆ, ನಮಗೆ BJPಗಿಂತಲೂ ಆಮ್ ಆದ್ಮಿ ಪಾರ್ಟಿಯೇ ಅಲ್ಲಿ ಮೇಲೆ ಬರಲಿ, ಅಧಿಕಾರಕ್ಕೆ ಬರಲಿ ಅನ್ನೋದನ್ನು ನಾವು ಬಯಸ್ತೀವಿ. ಯಾಕೆಂದ್ರೆ ಕಾಂಗ್ರೆಸ್ ಕಾಲಕ್ಕೆ ಈ ಥರದ ಅನೇಕ ತ್ಯಾಗಗಳನ್ನು ಮಾಡ್ತಾ ಬಂದಿದೆ. ಬಹುಶಃ ನೀವು ಕಳೆದ ಬಾರಿ ನೋಡಿದ್ರೆ ದೀದಿ ಬಂಗಾಳದಲ್ಲಿ ದೀದಿ ಸೋಲ್ತಾರೆ ಅನ್ನೋ ಥರದ ಒಂದು ಪ್ರಿಡಿಕ್ಷನ್ ಅನ್ನು ಎಲ್ಲ ಸಮೀಕ್ಷಾ ಸಂಸ್ಥೆಗಳು ಹೇಳಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಅವತ್ತು ತ್ಯಾಗ ಮಾಡ್ಕೊಳ್ಳೋದ್ರ ಮೂಲಕ ದೀದಿಯನ್ನು ಗೆಲ್ಲಿಸಿದೆ. ಕಾರಣ ಏನು ಅಂದರೆ, ಒಂದು ಕೋಮುವಾದಿ ಪಕ್ಷವನ್ನು ಅಧಿಕಾರದಿಂದ ದೂರ ಇಡಬೇಕು ಅನ್ನೋ ಕಾರಣಕ್ಕೋಸ್ಕರ. ಆದರೆ ಇಲ್ಲಿ ದೆಹಲಿಯಲ್ಲಿ ಈ ಬಾರಿ ಏನಾಗಿದೆ ಅಂತಂದರೆ, ಎಲ್ಲ ಕಡೆ ಎಷ್ಟು ಅಂತ ತ್ಯಾಗ ಮಾಡೋದು, ಅದರಿಂದ ಹೊರಗೆ ಬಂದು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೇಬೇಕಾದಂಥ ಅನಿವಾರ್ಯತೆ ಕಾಂಗ್ರೆಸ್ ಪಾರ್ಟಿಗೂ ಇರೋದ್ರಿಂದ, ಹೀಗಾಗಿ ಕಾಂಗ್ರೆಸ್ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯ ವಿರುದ್ಧ ಸೆಟೆದು ನಿಂತ್ಕೊಳ್ಳುವಂತ ಒಂದು ಅನಿವಾರ್ಯತೆ ಸೃಷ್ಟಿಯಾಯಿತು. ಮತ್ತು ಆಮ್ ಆದ್ಮಿ ಪಾರ್ಟಿ ಇದೆಯಲ್ಲ, ಆಮ್ ಆದ್ಮಿ ಪಾರ್ಟಿಯವರು ಅವತ್ತು ಕೂಡ ಇಡೀ ದೇಶದ ವಿರುದ್ಧ, ಕಾಂಗ್ರೆಸ್ಸಿನ ವಿರುದ್ಧ, ಅದರ ಭ್ರಷ್ಟಾಚಾರದ ವಿರುದ್ಧ ಎಷ್ಟೆಲ್ಲ ಮಾತನಾಡಿದ್ರು, ಕಡೆಗೆ ಅವರೇ ಇವತ್ತು ಯಾವ್ಯಾವ ಸ್ಥಿತಿಗೆ ಬಂದು ನಿಂತ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ತಾವು ಕೂಡ, ನಾವೆಲ್ಲರೂ ಕೂಡ ನಿತ್ಯ ಇದು ದೆಹಲಿಯಲ್ಲಿ ಅಸ್ತಿತ್ವ ಉಳಿಸ್ಕೊಳ್ಬೇಕು ಅನ್ನುವಂತ ಪ್ರಯತ್ನನೋ ಅಥವಾ ಗುಜರಾತ್ ಎಲೆಕ್ಷನ್ ಅಲ್ಲಿ ಆದಂತ ವಿಚಾರವಾಗಿ ರಿವೆಂಜ್ ತೀರ್ಸ್ಕೊಳ್ಳುವಂತ ಪ್ರಯತ್ನನೋ ಅನ್ನೋ ವಿಚಾರ. ಯಾಕಂದ್ರೆ ಗುಜರಾತ್ ನಲ್ಲಿ ಬಹುಶಃ ಕಾಂಗ್ರೆಸ್ ಈ ಬಾರಿ ಪಡೆದಂತ ಫಲಿತಾಂಶ ಇದೆ, ಕಳೆದ ಬಾರಿ ವಿಧಾನಸಭಾ ಚುನಾವಣಾ ಫಲಿತಾಂಶ ಆ ಮಟ್ಟಿಗೆ ಹಿನ್ನಡೆ ಆಗೋದಕ್ಕೆ ಆಮ್ ಆದ್ಮಿ ಪಕ್ಷ ಅಲ್ಲಿ ಕಂಟೆಸ್ಟ್ ಮಾಡಿದಂಥದ್ದು ಕಾರಣ ಅನ್ನುವಂಥದ್ದು ಒಂದು ಚರ್ಚೆ ಇದೆ. ಬಹಳ ವೋಟ್ ಡಿವೈಡ್ ಆಯ್ತು ಅನ್ನುವಂಥ ವಿಚಾರವಾಗಿ ಅದರ ರಿವೆಂಜ್ ಈ ಬಾರಿ ಅನ್ನುವಂಥ ರೀತಿಯಾಗಿ ವಿಶ್ಲೇಷಣೆ ಕೂಡ ಆಗ್ತಾ ಇದೆ. ಬಹುಶಃ ಇಬ್ರು ಒಗ್ಗಟ್ಟಾಗಿ ಹೋಗಿದ್ದಿದ್ರೆ ಏನಾದ್ರೂ ಗೊತ್ತಿಲ್ಲ ಫಲಿತಾಂಶ ಏನಾಗುತ್ತೆ ಏನೋ ಅಂತ. ಬಟ್ ಚುನಾವಣಾ ಫಲಿತಾಂಶದಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡೋದಕ್ಕೆ ಅವಕಾಶ ಇತ್ತು ಅನ್ನುವಂಥ ರೀತಿಯಾದಂಥ ವಿಚಾರಗಳು ಚರ್ಚೆಯಲ್ಲಿದೆ. ಅಲ್ಲ, ಈಗ ನಾವು ಕಳೆದ ಬಾರಿ ನೋಡಿದ್ರೆ, ಕಳೆದ ವಿಧಾನಸಭೆ ಚುನಾವಣೆ ಒಳಗಡೆ ಉತ್ತರ ಪ್ರದೇಶದಲ್ಲಿ ಕೂಡ ಪ್ರಿಯಾಂಕಾ ಗಾಂಧಿಯವರು ಓಪನ್ ಆಗಿ ಬಂದು, ಇಲ್ಲ ನಾವು ಸಪರೇಟ್ ಆಗಿ ಎಲ್ಲಾ ಕಡೆ ಕ್ಯಾಂಡಿಡೇಟ್ಸ್ ಹಾಕ್ತೀವಿ, ಲಡ್ಕಿ ಹೂ ಲಡ್ಸಕ್ತಿ ಹೂ ಅನ್ನುವಂತ ಒಂದು ದೊಡ್ಡ ಬ್ಯಾನರ್ನ ಇಟ್ಕೊಂಡು ಆ ಥರದ ಒಂದು ಘೋಷಣೆಯೊಂದಿಗೆ ಹೋದ್ರು. ನಮಗ್ ಗೊತ್ತಿತ್ತು ಏನು ಅಂತಂದ್ರೆ, ನಾವೇನು ಉತ್ತರ ಪ್ರದೇಶ ಒಂದೇ ದಿವಸಕ್ಕೆ ಗೆದ್ಬಿಡ್ತೀವಿ ಅಂತಲ್ಲ, ಅದೇ ತರ ದೆಹಲಿ ಒಂದೇ ದಿವಸ ಗೆದ್ಬಿಡ್ತೀವಿ ಅಂತಲ್ಲ. ಆದ್ರೆ ನಮ್ಮನ್ನ ನೀವು ಕಡೆಗಣಿಸಿದ್ರೆ, ನಾವು ಹಾಕುವ ಸವಾಲಿಗೆ ನೀವು ತತ್ತರಿಸ್ತೀವಿ ಅನ್ನೋ ಮಾತನ್ನ ನಾವು ಇತರೆ ಪಕ್ಷಗಳು ನಮ್ಮನ್ನು ಟೇಕರ್ ಫಾರ್ ಗ್ರಾಂಟೆಡ್ ಮಾಡ್ಕೊಳ್ಳೋಕೆ ಅವಕಾಶ ಇಲ್ಲ. ನಾವೊಂದು ರಾಷ್ಟ್ರೀಯ ಪಕ್ಷ, ನಮಗೊಂದು ದೊಡ್ಡ ಅಸ್ಮಿತೆ ಇದೆ, ನಮಗೊಂದು ಕಾರ್ಯಕರ್ತರ ಪಡೆ ಇದೆ, ನಾವು ಅವರ ಒತ್ತಾಸೆಯಾಗಿ ಗಟ್ಟಿಯಾಗಿ ನಿಂತ್ಕೊಳ್ಬೇಕಾಗುತ್ತೆ ಅನ್ನೋದನ್ನ ತೋರಿಸೋದಕ್ಕಾಗಿ ಅವತ್ತು UPL ಒಂದು ಅವಕಾಶವನ್ನು ಪಡೆದಂತೆ
ಮತ್ತೆ ದೆಹಲಿಯಲ್ಲಿ ಕೂಡ ನಿಕೇತ್ ಬಹಳ ಕೆಟ್ಟ ಸ್ಥಿತಿ ತಂದ್ಕೊಂಡು ನಾವೇನೋ ಆಗ್ಬಿಟ್ವಿ ಅವರೆಲ್ಲ ಭೋಗರಾಜರಾಗ್ಬಿಟ್ರು ಅಂತ ಹೇಳಿದ್ರೆ ಯಾರು ಕೇಳಲ್ಲ ಸರ್. ರಾಜಕಾರಣದಲ್ಲಿ ನೀವು ಎಷ್ಟರ ಮಟ್ಟಿಗೆ ಓಡ್ತೀರಿ, ಎಷ್ಟರ ಮಟ್ಟಿಗೆ ನೀವು ಗುರಿ ಮುಟ್ತೀರಿ ಅಷ್ಟು ಮಾತ್ರ ಲೆಕ್ಕ ಆಗುತ್ತೆ. ಆರಂಭದಲ್ಲಿ ಓದ್ಬೇಕಾರೆ ಅವ್ನು ಕಾಪಿ ಹೊಡೆದು ಪಾಸ್ ಆದಂತೆ ಅಂತ ಒಂದು 5-6 ತಿಂಗಳು ಮಾತಾಡೋರು ಜನರು. ಆಮೇಲೆ ಕೆಲವು ವರ್ಷಗಳಾದ್ಮೇಲಿಂದ ಅವ್ನು ಪಾಸ್ ಆದ ಮಾತ್ರ ಲೆಕ್ಕ ಅಷ್ಟೇ. ಹಂಗೆ ರಾಜಕಾರಣ ಕೂಡ. ಮೇಡಮ್ ಏನಂತೀರಿ? ಒಂದು ಗಾದೆ ಇದೆ, ಕುಣಿಯಕ್ಕಾಗದೇ ಇರೋರ್ನೆಲ್ಲ ಡೊಂಕ್ ಅಂದ್ರಂತೆ. ಸೊ ಗುಜರಾತಿನ ಸ್ಥಿತಿ ನೀವು ಈಗ ತಾನೇ ಭಾಳ ಅದ್ಭುತವಾಗಿ ಹೇಳ್ತಿದ್ರಿ. ಗುಜರಾತಿನ ಚುನಾವಣೆ ನೋಡಿದಾಗ ನಿಮಗೆ ಡೈರೆಕ್ಟಾಗಿ ಕಂಡಿದ್ದು ಆಮ್ ಆದ್ಮಿ ಪಕ್ಷ, BJP ನೇರ ಫೈಟ್ ಇತ್ತು. ಕಾಂಗ್ರೆಸ್ ಅವರಿಗೆ ಏನು ಮಾಡ್ತಿದ್ರು? ಅದಾದ ನಂತರ ನಮಗೆ ಒಂದು ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕಾಗಿತ್ತು, ಒಂದು ಫೆಡರಲ್ ಸ್ಟ್ರಕ್ಚರನ್ನು ಉಳಿಸ್ಬೇಕಾಗಿತ್ತು. ಹಾಗಾಗಿ IND ಒಕ್ಕೂಟವನ್ನು ನಾವು ಮಾಡಿಕೊಂಡ್ವಿ. ಅದಾದ ನಂತರ ದೆಹಲಿಯ ವಿಚಾರಕ್ಕೆ ನೀವು ಬರೋದಾದರೆ, ಈಗ ಅವರು ವಕ್ತಾರರು ಹೇಳ್ತಿದ್ರು ನಮಗೆ ಆಮ್ ಆದ್ಮಿ ಪಕ್ಷ ಇರಬೇಕು ಅಂತ ಹೇಳ್ತಿದ್ರು. ಈಗ ತಾನೇ ಅವ್ರು ಹೇಳ್ತಿದ್ರು. ಆದರೆ ನೀವು ಅಲ್ಲಿನ ಸನ್ನಿವೇಶಗಳನ್ನು ನೋಡಬೇಕಾದ್ರು ಅವರು ಒಂದು ವಿಚಾರನೂ ಈ ಬಾರಿ ಚುನಾವಣೆಯಲ್ಲಿ ಎಲ್ಲೂ ಸಹ BJPಯ ವಿರುದ್ಧ ಹೇಳಿಕೆಗಳಿರಲಿಲ್ಲ.